ಅಧ್ಯಕ್ಷರೇ, ಮೊದಲು ಈ ಸಂತಾಪ ಸೂಚನೆ ನಿರ್ಣಯದ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ನಾನು ನಮ್ಮೆಲ್ಲ ಶಾಸಕರು, ಎಲ್ಲ ಪಕ್ಷದ ಶಾಸಕರ ಪರವಾಗಿ ನಿಮಗೆ ಅಭಿನಂದಿಸಬೇಕು ಅಂತೇಳಿ. ನಮ್ಮ ದ್ವಾರಕ್ಕೆ ಒಂದು ಹೊಸ ರೂಪ ಕೊಟ್ಟಿದ್ದೀರಿ, ಇತಿಹಾಸಕ್ಕೆ ಹೋಗಿದ್ದೀರಿ. ಅದೇನೋ ನಮ್ಮ ಚೇರ್ಗಳ ಮೇಲೆ ಚಿನ್ನದ ಕಲರ್ ಬೇರೆ ಹೊಡೆಸ್ಬಿಟ್ಟಿದ್ದೀರಾ. ನಾನು ನೋಡ್ತಾ ಇದ್ದೀನಿ, ಚೇಂಜ್ ಮಾಡಿಸಿದ್ದೀರಾ ಅಂತ, ಏನಾದ ಕಲರ್ ಎಲ್ಲ ಮಾಡಿದ್ದೀರಿ. ಸೊ ಅದಕ್ಕೆ ಎಲ್ಲರ ಪರವಾಗಿ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಆಗ್ಬೋದು ಅಶೋಕ್? ಹೊಸ ದ್ವಾರ, ಆಮೇಲೆ ವಾಚ್ಗಳೆಲ್ಲ ಚೇಂಜ್ ಮಾಡ್ಬಿಟ್ಟಿದ್ದೀರಿ. ಓಕೆ ಓಕೆ, ಆಗ್ಬೋದು. ಥ್ಯಾಂಕ್ ಯು. ಓಕೆ, ಗುಡ್. ಅಧ್ಯಕ್ಷರೇ, ಅನೇಕ ನಾಯಕರುಗಳನ್ನು ನಾವೆಲ್ಲ ಕಳ್ಕೊಂಡಿದ್ದೇವೆ. ನಮ್ಮ ಬದುಕು ಯಾವುದು ಶಾಶ್ವತ ಇಲ್ಲ. ನಾವೇನು ಸಾಧನೆಗಳನ್ನು ಮಾಡಿರ್ತೇವೆ ಅದು ಮಾತ್ರ ಇವತ್ತು ನಾವು ಸ್ಮರಿಸ್ಕೊಳ್ಳುವಂಥ ಒಂದು ಸಂದರ್ಭ. ನಮ್ಮ ಜೊತೆ ಕೆಲಸ ಮಾಡಿದಂಥ, ಶಾಸಕರಾಗಿದ್ದಂಥ ಅನೇಕ ನಾಯಕರುಗಳನ್ನು ಚಲನಚಿತ್ರ, ಸಾಹಿತ್ಯ, ಸಾಮಾಜಿಕ ಲೋಕದಲ್ಲಿ ಯಾರು ಸೇವೆ ಮಾಡಿದ್ದಾರೆ ಅವ್ರನ್ನೆಲ್ಲ ಸ್ಮರಿಸ್ಕೊಳ್ಳೋವಂಥ ಒಂದು ಭಾಗ್ಯ ನಮಗೆಲ್ಲ ಸಿಕ್ಕಿದೆ. ನಾಗಮ್ಮ ಕೇಶವಮೂರ್ತಿಯವರು, ನಾನು ಕೂಡ ಅವರ ಜೊತೆಯಲ್ಲಿ ಈ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೇನೆ. 6, 9 ಮತ್ತು 89ರಿಂದ ಅವರು ಶಾಸಕರಾಗಿ ಕೆಲಸವನ್ನು ಮಾಡಿದರು, ಮಂತ್ರಿಯಾಗಿ ಕೆಲಸ ಮಾಡಿದರು, ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಪ್ರೈಮರಿ ಎಜುಕೇಷನ್ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದರು. ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರು, ಅವ್ರ ಬಗ್ಗೆ ನಾನು ಒಂದೆರಡು ಮಾತಾಡಲೇಬೇಕು. ನಾನು ಅವ್ರ ಕೈ ಕೆಳಗಡೆ ಸೆಕ್ರೆಟರಿ, ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದೀನಿ. ಅವರು ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ MP ಆಗಿದ್ದರು. ನಾವು ಜನರಲ್ ಹಾಸ್ಟೆಲ್ ಇದ್ದರು. ನಾನು ಅವ್ರ ಪಕ್ಕದ ರೂಮಲ್ಲೇ, ಅವ್ರದ್ದು 114, ನಂದು 108 ರೂಮು. ಭಾಳ ವರ್ಷಗಳ ಕಾಲ ಜೊತೆಲಿದ್ದವು. ನನಗೆ ಮೊದಲನೇ ಬಾರಿಗೆ 85ರಲ್ಲಿ ಅಸೆಂಬ್ಲಿ ಟಿಕೆಟ್ ಕೊಡ್ಬೇಕಾದ್ರೆ ಅವರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ರಾಜೀವ್ ಗಾಂಧಿ ಅವರು ಅವ್ರನ್ನ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿದರು. MP ಆಗಿದ್ದು ಕೂಡ ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ ಒಪ್ಪಿಸಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂದರೆ ಆಗ ಒಂದು ಭಾಳ ಸ್ಟೇಟಸ್ ಇತ್ತು. ಅನೇಕರಿಗೆ ಟಿಕೆಟ್ ಕೊಡಿಸುವಂಥ ಒಂದು ಸಂದರ್ಭ. 50-60 ಜನಕ್ಕೆ ಆವತ್ತಿನ ಕಾಲದಲ್ಲಿ ಹೊಸ ಯುವಕರುಗಳಿಗೆಲ್ಲ ಅವಕಾಶ ಸಿಕ್ಕಿತ್ತು. ಸೊ ಆಗ ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು ಕೈ ಕೆಳಗಡೆ ನಾವು ಕೆಲಸ ಮಾಡಿದ್ದೇವೆ. ಒಳ್ಳೆಯ ಸಂಘಟನೆಗಾರರು, ವಾಗ್ಮಿ ಕೂಡ ಇದ್ದರು. ಹೋರಾಟವನ್ನು ಮಾಡಿಕೊಂಡು ಅವ್ರದ್ದೇ ಆದಂಥ ವಿಚಾರದಲ್ಲಿ, ರಾಜಕೀಯದಲ್ಲಿ ಕೊನೆ ಗಳಿಗೆಯಲ್ಲಿ ನಮ್ಮ ಪಕ್ಷ ಬಿಟ್ಟು ಬೇರೆ ಪಾರ್ಟಿಗೆ ಹೋದ್ರು. ಜೊತೆಗೆ ಮಂತ್ರಿಯಾಗಿ ಕೂಡ, ರೆವಿನ್ಯೂ ಮಿನಿಸ್ಟರ್ ಕೂಡ ಇಲ್ಲಿ ಕೆಲಸ ಮಾಡಿಕೊಂಡು ಭಾಳ ಸಕ್ರಿಯವಾಗಿ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಅನೇಕ ಎಲ್ಲ ವರ್ಗದ ಜನರನ್ನ ಭಾಳ ಸ್ನೇಹಮಯಿ ಇವತ್ತು ನಾವು ಅವ್ರನ್ನ ಸದ್ಯ ರೀಸೆಂಟಾಗಿ ನಾವು ಏಪ್ರಿಲ್ನಲ್ಲಿ ನಾವು ಅವ್ರನ್ನ ಕಳ್ಕೊಂಡು ನಾವು. ಸೊ ಮೂಡ್ಲಿಗಿರಿಯಪ್ಪನವರು ಅವರು ಕೂಡ ನಮ್ಮ ಸಂಸತ್ ಸದಸ್ಯರಾಗಿದ್ದವರು. ಅವರು ಕೂಡ ಹಿಂದೆ ಸಿರಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು, ತುಮಕೂರು ಜಿಲ್ಲೆಯವರು. ಅವರ ಸುಪುತ್ರ ಕಳೆದ ವಿಧಾನಸೌಧದಲ್ಲಿ ಬೈ ಎಲೆಕ್ಷನಲ್ಲಿ ಅವರು ಬಂದಿದ್ದರು, ಡಾಕ್ಟರ್ ರಾಜೇಶ್ ಅಂತೇಳಿ. ಅವರು 3 ಬಾರಿ ಲೋಕಸಭೆಗೆ ಮೂಡ್ಲಿಗಿರಪ್ಪನವರು ಆಯ್ಕೆ ಆಗಿದ್ರು. ನಮ್ಮ ಭಾಳ ಆತ್ಮೀಯರಿದ್ದರು. ಅದಲ್ಲದೆ MP ಕೇಶವಮೂರ್ತಿ, ನಾವು ಅವರೆಲ್ಲ ಒಂದೇ ಜಿಲ್ಲೆಯವರು. ಆನೇಕಲ್ ಅದೆಲ್ಲ ಮೊದಲು ಒಂದೇ ಜಿಲ್ಲೆ. ನಮ್ಮ ಆನೇಕಲ್ಲು, ರಾಮನಗರ, ಚನ್ನಪಟ್ಟಣ, ದೇವನಹಳ್ಳಿ ಎಲ್ಲ ಬೆಂಗಳೂರು ಜಿಲ್ಲೆಯವರು. ನಾನು ಅವರೆಲ್ಲ ಇಬ್ಬರು ಸೇರಿ ಪಕ್ಷದ ಸಂಘಟನೆಗಳಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಮಂತ್ರಿಗಳಾಗಿದ್ದರು. ಎಲ್ಲ ಒಟ್ಟಿಗೆ ಕೆಲಸವನ್ನು ನಾವು ಮಾಡಿದ್ದೇವೆ. ವಸತ್ ಬಂಗೇರವರು, ಅವರು ಕೂಡ 5-6 ಬಾರಿ ವಿಧಾನಸಭೆ ಪ್ರವೇಶ ಮಾಡಿಕೊಂಡು ನಮ್ಮ ಜೊತೆ ಶಾಸಕರಾಗಿದ್ದವರು. ಭಾಳ ಮುಂಗೋಪಿ, ಭಾಳ ಒಳ್ಳೆಯ ನಿಷ್ಠಾವಂತ ಒಬ್ಬ ಕಾರ್ಯಕರ್ತರಾಗಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದವರು. 7ನೇ ವಿಧಾನಸಭೆಗೆ 8, 9, 10, 13, 14, 5 ಬಾರಿ ಆಯ್ಕೆಯಾದಂಥವ್ರು. ಇದಲ್ಲದೆ ಡಾಕ್ಟರ್ ಪಾಟೀಲ್ ಬಸನಗೌಡ ಅವರು ಕೂಡ ಇವತ್ತು ನಾವು ಒಬ್ಬ ಹಿರಿಯ ನಾಯಕರು. ಅವರು ಕೂಡ 7ನೇ ವಿಧಾನಸಭೆಗೆ ಪ್ರವೇಶವನ್ನು ಮಾಡಿದ್ದನ್ನು ನಾವೆಲ್ಲ ಸ್ಮರಿಸ್ಕೊಳ್ಬೇಕಾಗ್ತದೆ. ಇದಲ್ಲದೆ TS ಶಿವಶಂಕರಪ್ಪರು, ಅವರು ಕೂಡ ನನಗೆ ಭಾಳ ಆತ್ಮೀಯರಾಗಿದ್ದರು. ಅವರು 2004ರಲ್ಲಿ ಅಸೆಂಬ್ಲಿಗೆ ಬಂದಿದ್ದರು. ಅವರು ಮಧ್ಯ ನಾವು ಟಿಕೆಟ್ ಕೊಟ್ಟಿದ್ದೋ ಕಾಂಗ್ರೆಸ್ ಪಾರ್ಟಿಯಿಂದ, ಸೋತರು. 2-3 ಸತಿ ರೆಬೆಲ್ಲ ಕೂಡ ನಿಂತ್ಕೊಂಡಿದ್ದರು. ಅವರು ಕೂಡ ಒಬ್ಬ ಸರಳ ಜೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.